Good afternoon, homies. Welcome back. Welcome to Biconic Rider. So, ನಾನು ನಿಮ್ಮ Gen Z moto vlogger. So, this is my first video on YouTube. And let me introduce to you myself. So, ನಾನು 18 ವರ್ಷದ ಬೆಂಗಳೂರು ಹುಡುಗ. I'm an 18-year-old guy who lives in Bangalore with an Himalayan 450. So, ಇವತ್ತು ನಾವು ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಸೊ ಆ್ಯಸ್ ವಿ ಆಲ್ ನೋ ಹಿಮಾಲಯನ್ 450ದಲ್ಲಿ ಲೈಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಲೈಕ್ ನನ್ನ ಹಿಮಾಲಯನ್ ಅಲ್ಲ, ಎಲ್ಲ ಹಿಮಾಲಯನೂ ಅಷ್ಟೇ. ಲೈಕ್ ಫಸ್ಟ್ ಒನ್ ಇಸ್ ದ ಲೈಟ್ಸ್. ಸೊ ಲೈಟ್ಸು ನಮ್ಮ ಎಲ್ಲ ಹಿಮಾಲಯನ್ಸಲ್ಲೂ ಅಷ್ಟಕ್ಕಷ್ಟೇ. ಹಿಮಾಲಯನ್ ಅಂತ ಅಲ್ಲ, ಮೋಸ್ಟ್ ಆಫ್ ದ ಬೈಕ್ಸ್, ದ ಒನ್ ವಿಚ್ ಇಸ್ ಆ್ಯಕ್ಚುಲಿ ಮೇಡ್ ಫಾರ್ ಟೂರಿಂಗ್, ಅದರಲ್ಲೇ ಲೈಟ್ಸ್ ಚೆನ್ನಾಗಿಲ್ಲ. ಸೊ ಲೈಟ್ಸ್ಗೆ ಲೈಕ್ ಲೆಟ್ಸ್ ಬಿ ಹಾನೆಸ್ಟ್, ವಿ ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಟು ಬಿ ಪರ್ಫೆಕ್ಟ್ ಬಿಕಾಸ್ ಈವನ್ ವಿ ಆರ್ಂಟ್ ಪರ್ಫೆಕ್ಟ್. ಸೊ ನಾವು ಓಡಿಸೋ ಗಾಡಿಗಳೊಂದು ಲೆಕ್ಕನ ಗುರು. ನಾವೇ ಪರ್ಫೆಕ್ಟ್ ಇಲ್ಲ ಅಂದಮೇಲೆ ನಮ್ಮ ಗಾಡಿಗಳದ್ದು ಹಿಂಗೆ ಪರ್ಫೆಕ್ಟ್ ಇರಬೇಕು. ಸೊ ಫಸ್ಟ್ ಒನ್ ಇಸ್ ದ ಹೆಡ್ಲೈಟ್, ಸೆಕೆಂಡ್ ಒನ್ ಇಸ್ ದ ಮಿರರ್ಸ್, ಆಯಿತಾ. ಥರ್ಡ್ ಒನ್ ಟೆಕ್ನಿಕಲ್ ಇದು ಡಿಫೆಕ್ಟಿವ್ ಇಶ್ಯೂಸ್ ಎಲ್ಲ ಬೇರೆ, ಲೈಕ್ ರೈಟ್ ಸೈಡ್ ಪುಲ್ ಆಗಿರ್ಬೋದು, ಚಾಸಿ ಬ್ರೇಕ್ ಅವೆಲ್ಲ ಬೇರೆ. ಬಟ್ ಮೇನ್ ಇಶ್ಯೂ ಇದು, ಒಂದು ಹೆಡ್ಲೈಟ್ ಸರಿ ಇಲ್ಲ. ದ ಸೆಕೆಂಡ್ ಪಾಯಿಂಟ್ ಮಿರರ್. ಥರ್ಡ್ ಇಸ್ ದ ಹ್ಯಾಂಡಲ್ ಬಾರ್. ಅದು ಕಂಫರ್ಟೇಬಲ್ ಇದೆ ಬಟ್ ತುಂಬ ಕೆಳಗಡೆ ಇರುತ್ತೆ. ಐ ಆಮ್ ಅ 5'11" ಗಾಯ್. ಸೊ ನನಗೆ ಸ್ವಲ್ಪ ಕೆಳಗಡೆ ಬಗ್ಬೇಕು ನಾನು, ಆದ್ದರಿಂದ ಅವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಇನ್ಫ್ಯಾಕ್ಟ್ ನನ್ನ ಬೈಕಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನಾನು ಸಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಫಾರ್ ದ ಲೈಟ್ಸ್ ಐ ಹ್ಯಾವ್ ಮೈ ಮ್ಯಾಡ್ ಡಾಗ್ ಆಲ್ಫಾ. ಆ್ಯಂಡ್ ಫಾರ್ ದ ಮಿರರ್ಸ್ ನಾವು ಇವಾಗ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಅದಕ್ಕೆ ಹೋಗ್ತಿರೋದು. ಸೊ ಮೋಸ್ಟ್ ಆಫ್ ದ ಪೀಪಲ್ ಬಂದು ಇದಕ್ಕೆ ಡಬಲ್ ಟೆಕ್ ಮಿರರ್ಸೇ ಹಾಕ್ಸ್ಕೋತಾರೆ. ಅದು ನಿಮಗೆ ಫುಲ್ 3D ಮಿರರ್ಸ್ ಟೈಪ್ ಬರುತ್ತೆ. ಸೊ ಅದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ, ಆಫ್ ರೋಡಿಂಗ್ ಎಲ್ಲ ಹೋಗ್ತೀರಾ ಅಲ್ವಾ, ದೇರ್ ಯು ಗೆಟ್ ಅ ಬಿಟ್ ಆಫ್ ಅಡ್ವಾಂಟೇಜ್. ಯಾಕೆಂದರೆ ನಿಮ್ಗೆ ಒಳಗಡೆ ಫೋಲ್ಡ್ ಮಾಡ್ಕೋಬೋದು, ಅದೆಲ್ಲ ಅಡ್ವಾಂಟೇಜ್ ಸಿಗುತ್ತೆ. ಸೊ ನಾನು ಅದು ಆಫ್ ಮಾಡೋಣ ಅಂತ ಇದ್ದೆ. ಅದು ಒರಿಜಿನಲ್ ಬಂದು ಆಲ್ಮೋಸ್ಟ್ 15,000 ಆಗುತ್ತೆ ನನಗೆ. ಅದಕ್ಕೆ ಅದರಲ್ಲಿ ಕಾಪಿ ವರ್ಷನ್ಸ್ ಬರುತ್ತೆ. ಐ ವಾಸ್ ಲೈಕ್ ಓಕೆ, ಸದ್ಯಕ್ಕೆ ಒಂದು ಕಾಪಿದೆ ತೊಗೊಂಡಿರೋಣ, ಆಮೇಲೆ ಇದಕ್ಕೆ ಇನ್ ಫ್ಯೂಚರಲ್ಲಿ ಬೇಕು ಅಂದರೆ ಒರಿಜಿನಲ್ಗೆ ಅಪ್ಗ್ರೇಡ್ ಮಾಡಿಸೋಣ ಅಂತ. ಓಕೆ, ನಂದು 1 ಕಿಲೋಮೀಟ್ರನೂ ಇದೆ ಅಷ್ಟೇ. ಯಪ್ಪ, ಈ ಟ್ರಾಫಿಕ್ ಇತ್ತು ಗುರು ಇದು. ಫುಲ್ ಗಲೀಜಾಗ್ಬಿಟ್ಟೈತೆ ಗುರು. ನೋಡು, ಯಾವತ್ತೂ ಇಷ್ಟು ಗಲೀಜಾಗಿ ಇಟ್ಕೊಂಡಿರಲಿಲ್ಲ ಗಾಡಿನ. ಮನೆಗೆ ಹೋಗಿದ ತಕ್ಷಣ ಫಸ್ಟ್ ತೊಳಿಬೇಕು ನಾನು. ಸಿಗ್ನಲ್ ಬಿಡುಗರು, ಹೀಟ್ ತಡಿಯೋಕ್ಕಾಯ್ತಿಲ್ಲ ನಮಗೆ. ಸ್ಟಾಪ್. ಓಕೆ, 2 minutes ಬಿಹೈಂಡ್. ರೋಡ್ ಇದ್ದಾಗ ಹೋಗಿದೆ ಗುರು, ನಮಗೆ ಮೆಮೊರೀಸ್ ಆಗೋಗಿದೆ. ಇನ್ಮೇಲೆ ಲೊಕೇಶನ್ ಬೇಡ ನಮಗೆ.
ನಮ್ಮ ಬೈಕರ್ಸ್ ಎಲ್ಲ ಹಿಂಗೆ ಗೊತ್ತಾ ಗುರು, ನಮಗೇನಾದ್ರೂ ಪರವಾಗಿಲ್ಲ, ಗಾಡಿಗೇನಾಗಬಾರ್ದು. ಸೀರಿಯಸ್ ಆಗಿ ಏನು ಮಾತಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಏನೋ ಒಂದು ಇಷ್ಟ ಬಂದಿದ್ದು ಮಾತಾಡ್ತಾ ಇದ್ದೀನಿ. ಓಕೆ ಲೆಟ್ ಸಿ. ದುಕಾಟಿ ಬಂದಿದೆಯಾ? ಇಲ್ಲ, ಬಂದಿಲ್ಲ. ಓಕೆ, ವಿ ಆರ್ ಅಟ್ ನೆಕ್ಸ್ಟ್ ರೋಡ್ ರೈಡರ್ಸ್. ಹಾಯ್ ಬ್ರೋ, ಆರಾಮ? ಹೆಂಗಿದ್ದೀರಾ? ಆರಾಮ್. ಹಾಯ್ ಬ್ರೋ, ಆರಾಮ? ಹೆಂಗಿದ್ದೀರಾ? ಹಾಯ್ ಬ್ರೋ, ಆರಾಮ? ಓಕೆ, ಫುಲ್ಲು ಪ್ರಾಬ್ಲಮ್ ಗುರು. ಮಿರರ್ ಲೆಫ್ಟದು ಕರೆಕ್ಟಾಗಿ ಆಗ್ತಿದೆ, ರೈಟದು ಆಗ್ತಿಲ್ಲ. ಸೊ ಅಲ್ಲಿ ಕ್ಯೂರಾಜ್ KTMದು ಸರ್ವಿಸ್ ಸೆಂಟರ್ ಇದೆಯಂತೆ. ಸೊ ಅಲ್ಲಿ ಹೋಗಿ ಇನ್ನೊಂದು ಬೋಲ್ಟ್ ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಹೋಪ್ಸು ಅಲ್ಲಿ ಬೋಲ್ಟ್ ಸಿಕ್ಕಿದ್ರೆ ನಮಗೆ ಒಳ್ಳೆಯದು, ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ಮೇ. ಅಲ್ಲಿ ಜುಗಾಡೂ ಟ್ರೈ ಮಾಡಿದ್ವಿ ಗುರು, ಎಂಥದ್ದು ಆಗಿಲ್ಲ ಅಲ್ಲಿ. ಸೊ ಹೋಗಿ ನೋಡೋಣ ಬನ್ನಿ. ಅಪ್ಪ, MG ರೋಡ್ ಒಬ್ಬೊಬ್ಬರು ಜನನ ನೋಡೋಕ್ಕಾಗಿಲ್ಲ. ಒಂದೊಂದು ವಿಚಿತ್ರ ಪ್ರಾಣಿ ಗುರು ಇಲ್ಲಿ. ನೋ ಅಫೆನ್ಸ್ ಬಾಯ್ಸ್, ನೋ ಅಫೆನ್ಸ್. ಆಲ್ ರೈಟ್, ಫೈನಲಿ ನನಗೆ ಇದು ಸಿಕ್ಕಿಲ್ಲ ಆ್ಯಕ್ಚುಲಿ. ಬೋಲ್ಟು ರಾಯಲ್ ಎನ್ಫೀಲ್ಡಲ್ಲಿ ಏನು ಅಂದರೆ ಒಂದು ಕ್ಲಾಕ್ ವೈಸ್ ಬರುತ್ತೆ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಬರುತ್ತೆ ಈ ಬೋಲ್ಟ್ಸು. ಸೊ ನನಗೆ ಲೆಫ್ಟ್ ಕರೆಕ್ಟಾಗಿ ಆಗ್ತಿತ್ತು, ರೈಟದು ಆಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ನನಗೆ ಇದು ಸಿಕ್ತು ನನಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಸೊ ನನಗೇನಾಯಿತು ಅಂದರೆ ಆ ಕೆಳಗಡೆದು ಆ ಎಕ್ಸ್ಟೆನ್ಷನ್ಸ್ ಬರುತ್ತಲ್ವಾ, ಲೈಕ್ ವೇಟ್ ಐಲ್ ಶೋ ಯು, ಎರಡು ಒಂದೇ ಡೈರೆಕ್ಷನ್ದು ಸಿಕ್ತು ನನಗೆ. ಸೊ ಅದಕ್ಕೆ ಇವಾಗ ನಾನು ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೋಗಿ ಫಿಟ್ ಆಗುತ್ತೋ ಇಲ್ವೋ ನೋಡೋಣ. ಒಂದೊಂದು ಕ್ವಾಟ್ಲೆ ಎಲ್ಲ ಗುರು ನಂದು. ಆಲ್ ರೈಟ್, ಸೊ ಗುಡ್ ಈವ್ನಿಂಗ್ ಹೋಮೀಸ್. ಸೊ ಫೈನಲಿ ನಾನು ಬಂದಿದ್ದು ಇಲ್ಲಿಗೆ ಆಲ್ಮೋಸ್ಟ್ 2:33 ಆಗಿತ್ತು. ಇವಾಗ ಟೈಮ್ ಬಂದು 6:30 ಆಗ್ತಾ ಬಂದಿದೆ. ಸೊ ಫೈನಲಿ ದ ಮಿರರ್ಸ್ ಆರ್ ಹಿಯರ್. ವಿಸಿಬಿಲಿಟಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಓಕೆ ಬಾಯ್ಸ್, ಸೊ ನೆಕ್ಸ್ಟ್ ರೋಡ್ ರೈಡರ್ಸಲ್ಲಿ ಕೆಲಸ ಮುಗೀತು. ಸೊ ಹಿಯರ್ಸ್ ದ ಮಿರರ್ಸ್ ಆ್ಯಂಡ್ ಐ ಹ್ಯಾವ್ ಇನ್ಸ್ಟಾಲ್ಡ್ ಹೆಲ್ಮೆಟಲ್ಲಿ HS1 ಒಂದು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಬ್ಲೂ ಆರ್ಮರ್ HS1 ಹೆಡ್ಸೆಟ್ಟು. ಸೊ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ. ಆ್ಯಂಡ್ ಅನದರ್ ಥಿಂಗ್ ಇಸ್, ಹಿಮಾಲಯನಲ್ಲಿ ಕರ್ನಾಟಕದಲ್ಲಿ ದಿಸ್ ಇಸ್ ದ ಫಸ್ಟ್ ಹಿಮಾಲಯನ್ ಟು ಗೆಟ್ ಅ KTM ADV 390 ಮಿರರ್ಸ್ ಆನ್ ದ ಸ್ಟಾಕ್ ಮಿರರ್ ಕ್ಲ್ಯಾಮ್. ಸೊ ಇದ್ರ ಕಾಸ್ಟಿಂಗ್ ನನಗೆ ಅರೌಂಡ್ 4500 ಆಯ್ತು ನನಗೆ. ಸೊ ಇದು ಹೈಟ್ ಕೂಡ ಇಷ್ಟು ಜಾಸ್ತಿ ಬಂದಿದೆ ನೋಡಿ. ಸೊ ಇನ್ಫ್ಯಾಕ್ಟ್ ಐ ಲವ್ ದಿಸ್. ಇನ್ನು ಮನೆಗೆ ಹೋಗೋ ಕೆಲಸ.